ದುಡ್ಡಿಲ್ಲ ಅಂತ ಹೇಳಿ ಬಂದ್ ಮಾಡ್ತಾ ಇದ್ದಾರೆ. ಯಾರು ಬಂದ್ ಯಾರು ಮಾಡ್ತಾರೆ? ಅವು ಯಾರು ತಗೋಬೇಡಿ, ಶ್ರೀಮಂತರ ಬಿಟ್ಕೊಡಿ ಅಂತ. ಹೌದು, ಶ್ರೀಮಂತರಿಗೆ MP ಪಡ್ಲಾಕ್ ತಗೋಬೇಕು. ನನ್ನ ಒತ್ತಾಯನೂ ಕೂಡ ಯಾರು BPL ಕಾರ್ಡ್ ಅದ ಹೋಲ್ಡರ್ಸ್ ಅದಾರ, BPL ಕಾರ್ಡ್ ಅದಾರಲ್ಲ, ಆ BPL ಕಾರ್ಡ್ಸ್ ಮಾತ್ರ ಇದಾರ ಅವ್ರು ತಗೋಬೇಕು. ಶ್ರೀಮಂತರು ಯಾಕೆ ತಗೋಬೇಕು? BJP ಶ್ರೀಮಂತ ತಗೋತಾರ. ಏನು ವಿಜೇಂದ್ರ ಅವ್ರು ಬೇಕಂತ, ಅಶೋಕ್ ಅವ್ರು ಬೇಕಂತ? ಮೊದ್ಲು ಎಲ್ಲರಿಗೂ ಅಂತ ಹೇಳಿದ್ರು, ಈಗ ಆಯ್ತು, ಹಾಗೆ ಹೇಳಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಣ ಶ್ರೀಮಂತರು ಯಾಕು? ಬಸವಣ್ಣವ್ರು ಹೇಳಿಲ್ಲನು, ಉಳ್ಳವರು ಶಿವಾಲಯ ಕಟ್ಟುವರಯ್ಯ ಅಂತೇಳಿ. ಹಂಗೆ ಬಡವ್ರು ತಗೋಬೇಕು. ಅದರಲ್ಲಿ ಉಳ್ಳವ್ರು ತಗೋಬಾರ್ದು. ಅಲ್ಲಿ ನೀವೇ ಹುಡುಕಾಡಿ ಯಾರು ಶ್ರೀಮಂತರಿದ್ದಾರೆ ಅವ್ರು ಕಟ್ ಮಾಡ್ತೀರಾ ಅಥವಾ ನೋಡಿ ಅವರಾಗಿ ಬಿಟ್ಕೊಡೋದು ಒಳ್ಳೆಯದು, ಅಥವಾ ನೋಡು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಯಾವ BPL ಕಾರ್ಡ್ಸ್ ಇದಾರ BPL ಕಾರ್ಡ್ಸ್ಗೆ ಅಷ್ಟೇ ಕೊಡಲಿ ಅಂತ ಹೇಳಿ ನಮ್ದು ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ನಂದು ವೈಯಕ್ತಿಕ ಪ್ಯೂರ್ಲಿ. BPL ಕಾರ್ಡ್ ಇದ್ದವ್ರು ಬಿಟ್ಟು ಉಳಿದವ್ರು ತಗೊಳ್ಬಾರ್ದು, ಕೊಡಬಾರ್ದು ಸರ್ಕಾರನೂ ಕೂಡ. ಅಲ್ಲ, ಆ ರೀತಿ ಯಾರು ಬಿಟ್ಕೊಡ್ಲಿಲ್ಲ ಅಂದ್ರೆ ನೀವು ರಾಜ್ಯ ಸರ್ಕಾರದಿಂದ ಅಂತ ಕಟ್ ಆಫ್ ಮಾಡ್ತೀರಾ? ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಏನು ರಾಜ್ಯ ಸರ್ಕಾರ ಮುಂದೆ ಅಂತ ಯಾವುದೂ ಪ್ರಸ್ತಾವನೆ ಇಲ್ಲ. ಅದು ನನ್ನ ವೈಯಕ್ತಿಕ. ಶ್ರೀಮಂತರು ತಗೋಬಾರ್ದು, MP ಪಾರ್ಟಿ ತಗೋಬಾರ್ದು. ಆಮೇಲೆ ಇದನ್ನ ಕೇವಲ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅನುಕೂಲ. ಶ್ರೀಮಂತರಿಗೆ ಯಾಕೆ ಬೇಕೀಗ? ನನಗೆ ಬೇಕಾಗಿದೆ. ನನಗೆ 2,500 ರೂಪಾಯಿ ಬೇಕಾನಾ? ನನಗೆ ಬೇಕಾನಾ? BPL ಮಾನದಂಡ ಅಂದ್ರೆ BPL ಏನ? BPL ಮಾನದಂಡ ಇದೆ ನೋಡೋಣ. ಅದ್ರ ಏನು ಚಿಂತೆ ಇದು ಇದು ನನ್ನ ವೈಯಕ್ತಿಕ ಅಂತ ಹೇಳಿದ್ರೆ, ಮತ್ತೆ ಎಲ್ಲರೂ ನೀವು ಹೇಳಿದ್ರಿ ಸರ್ಕಾರದಲ್ಲ, ಇದು ನನ್ನ ವೈಯಕ್ತಿಕ. ನಾನು MP ಪಾರ್ಟಿ ತಗೋಬಾರ್ದು ಅಂತ ಹೇಳಿ ನಂದು ವೈಯಕ್ತಿಕ ಹೇಳಿದ್ದೀನಿ ನಾನು. ಅಲ್ಲ ಅಂದ್ರೆ APL ನಲ್ಲೂ ಕೆಲ ಬಡವರೆಲ್ಲ ಇರ್ತಾರೆ. ಅದೆಲ್ಲ ಅದು ನೋಡಿ ನಿರ್ಧಾರ ಮಾಡಬೇಕು. ಒಟ್ಟು ಬಡವ್ರಿಗೆ ಸಿಗಬೇಕು, ಶ್ರೀಮಂತರು MP ಪಾರ್ಟಿ ಸಿಗಬಾರ್ದು. ದುಡ್ಡಿಲ್ಲ ಅಂತ ಹೇಳಿ ಬಂದ್ ಮಾಡ್ತಾ ಇದ್ದಾರೆ. ಯಾರು ಬಂದ್ ಯಾರು ಮಾಡ್ತಾರೆ? ಅವು ಯಾರು ತಗೋಬೇಡಿ, ಶ್ರೀಮಂತರ ಬಿಟ್ಕೊಡಿ ಅಂತ. ಹೌದು, ಶ್ರೀಮಂತರಿಗೆ MP ಪಡ್ಲಾಕ್ ತಗೋಬೇಕು. ನನ್ನ ಒತ್ತಾಯನೂ ಕೂಡ ಯಾರು BPL ಕಾರ್ಡ್ ಅದ ಹೋಲ್ಡರ್ಸ್ ಅದಾರ, BPL ಕಾರ್ಡ್ ಅದಾರಲ್ಲ, ಆ BPL ಕಾರ್ಡ್ಸ್ ಮಾತ್ರ ಇದಾರ ಅವ್ರು ತಗೋಬೇಕು. ಶ್ರೀಮಂತರು ಯಾಕೆ ತಗೋಬೇಕು? BJP ಶ್ರೀಮಂತ ತಗೋತಾರ. ಏನು ವಿಜೇಂದ್ರ ಅವ್ರು ಬೇಕಂತ, ಅಶೋಕ್ ಅವ್ರು ಬೇಕಂತ? ಮೊದ್ಲು ಎಲ್ಲರಿಗೂ ಅಂತ ಹೇಳಿದ್ರು, ಈಗ ಆಯ್ತು, ಹಾಗೆ ಹೇಳಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಹಣ ಶ್ರೀಮಂತರು ಯಾಕು? ಬಸವಣ್ಣವ್ರು ಹೇಳಿಲ್ಲನು, ಉಳ್ಳವರು ಶಿವಾಲಯ ಕಟ್ಟುವರಯ್ಯ ಅಂತೇಳಿ. ಹಂಗೆ ಬಡವ್ರು ತಗೋಬೇಕು. ಅದರಲ್ಲಿ ಉಳ್ಳವ್ರು ತಗೋಬಾರ್ದು. ಅಲ್ಲಿ ನೀವೇ ಹುಡುಕಾಡಿ ಯಾರು ಶ್ರೀಮಂತರಿದ್ದಾರೆ ಅವ್ರು ಕಟ್ ಮಾಡ್ತೀರಾ ಅಥವಾ ನೋಡಿ ಅವರಾಗಿ ಬಿಟ್ಕೊಡೋದು ಒಳ್ಳೆಯದು, ಅಥವಾ ನೋಡು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಯಾವ BPL ಕಾರ್ಡ್ಸ್ ಇದಾರ BPL ಕಾರ್ಡ್ಸ್ಗೆ ಅಷ್ಟೇ ಕೊಡಲಿ ಅಂತ ಹೇಳಿ ನಮ್ದು ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ನಂದು ವೈಯಕ್ತಿಕ ಪ್ಯೂರ್ಲಿ. BPL ಕಾರ್ಡ್ ಇದ್ದವ್ರು ಬಿಟ್ಟು ಉಳಿದವ್ರು ತಗೊಳ್ಬಾರ್ದು, ಕೊಡಬಾರ್ದು ಸರ್ಕಾರನೂ ಕೂಡ. ಅಲ್ಲ, ಆ ರೀತಿ ಯಾರು ಬಿಟ್ಕೊಡ್ಲಿಲ್ಲ ಅಂದ್ರೆ ನೀವು ರಾಜ್ಯ ಸರ್ಕಾರದಿಂದ ಅಂತ ಕಟ್ ಆಫ್ ಮಾಡ್ತೀರಾ? ನನ್ನ ವೈಯಕ್ತಿಕ ಭಾವನೆಯನ್ನು ಹೇಳಿದ್ದೀನಿ. ರಾಜ್ಯ ಸರ್ಕಾರದಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಏನು ರಾಜ್ಯ ಸರ್ಕಾರ ಮುಂದೆ ಅಂತ ಯಾವುದೂ ಪ್ರಸ್ತಾವನೆ ಇಲ್ಲ. ಅದು ನನ್ನ ವೈಯಕ್ತಿಕ. ಶ್ರೀಮಂತರು ತಗೋಬಾರ್ದು, MP ಪಾರ್ಟಿ ತಗೋಬಾರ್ದು. ಆಮೇಲೆ ಇದನ್ನ ಕೇವಲ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅನುಕೂಲ. ಶ್ರೀಮಂತರಿಗೆ ಯಾಕೆ ಬೇಕೀಗ? ನನಗೆ ಬೇಕಾಗಿದೆ. ನನಗೆ 2,500 ರೂಪಾಯಿ ಬೇಕಾನಾ? ನನಗೆ ಬೇಕಾನಾ? BPL ಮಾನದಂಡ ಅಂದ್ರೆ BPL ಏನ? BPL ಮಾನದಂಡ ಇದೆ ನೋಡೋಣ. ಅದ್ರ ಏನು ಚಿಂತೆ ಇದು ನನ್ನ ವೈಯಕ್ತಿಕ ಅಂತ ಹೇಳಿದ್ರೆ, ಮತ್ತೆ ಎಲ್ಲರೂ ನೀವು ಹೇಳಿದ್ರಿ ಸರ್ಕಾರದಲ್ಲ, ಇದು ನನ್ನ ವೈಯಕ್ತಿಕ. ನಾನು MP ಪಾರ್ಟಿ ತಗೋಬಾರ್ದು ಅಂತ ಹೇಳಿ ನಂದು ವೈಯಕ್ತಿಕ ಹೇಳಿದ್ದೀನಿ ನಾನು. ಅಲ್ಲ ಅಂದ್ರೆ APL ನಲ್ಲೂ ಕೆಲ ಬಡವರೆಲ್ಲ ಇರ್ತಾರೆ. ಅದೆಲ್ಲ ಅದು ನೋಡಿ ನಿರ್ಧಾರ ಮಾಡಬೇಕು. ಒಟ್ಟು ಬಡವ್ರಿಗೆ ಸಿಗಬೇಕು, ಶ್ರೀಮಂತರು MP ಪಾರ್ಟಿ ಸಿಗಬಾರ್ದು.